ಸಿನಿಮಾದಲ್ಲಿ ದರ್ಶನ್ ಸರ್ ಬ್ಯಾಕ್ಗ್ರೌಂಡಲ್ಲಿ ಉಕ್ ಸ್ಟೆಪ್ಸು ಈಗ ಒಂದು ಯಾವುದು ಕೃಷ್ಣ ಕೃಷ್ಣ ಅನ್ನೋ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದು ನನಗಿತ್ತು. ಬೆನ್ನು ಅಂದ್ರೆ ಬಂದು ಪಾಪ ಅವರು ಮಾಡಿ ಬಂದು ಹಿಂಗೆ ಅಂದ್ಬಿಟ್ಟೆ ನಾನು ಡ್ಯಾನ್ಸಲ್ಲಿ ಇದ್ದೆ, ಬ್ಯಾಕ್ ಸೈಡಲ್ಲಿ ಕೂತಿದ್ನಲ್ಲ ಅವಾಗ ನೋಡ್ದು ಅವ್ರ ಪಾಪ ಬಂದು ಚೇರಲ್ಲಿ ಕೂರ್ಬೇಕಾದ್ರು ಬೆನ್ನು ಹಿಂಗೆ ಅಂದ್ಬಿಟ್ಟೆ ಕೂರ್ತಿದ್ದವರು. ನಾವು ಅಂದರೆ ಗತ್ತು ನೋಡಿ ನಮ್ಮದು ಭಿಕ್ಷೆ ಬೇಡಿದ್ರೆ ಅದೇ ಕುಡಿಬೇಕು ನಾನು ತಗೋಬಾ ಬ್ರ್ಯಾಂಡೇ ಬೇಕು ಅಣ್ಣ, ಊಟಕ್ಕೆ 20 ರೂಪಾಯಿ ಕಮ್ಮಿ ಆಯ್ತದೆ, 10 ರೂಪಾಯಿ ರೈಸ್ ತಗೋಬಾ, ಎಣ್ಣೆ ಅದೇ ಆಗಬೇಕು. ಸೊ ಆ ರೀತಿ ನಾವು ಹುಡುಗರು ಎಲ್ಲೂ ತಲೆಬಾಗಲ್ಲ, ನಮ್ಮ ಬ್ರ್ಯಾಂಡಿಗೆ ಮಾತ್ರ ತಲೆಬಾಗೋದು. ಬೇರೆದ್ರಲ್ಲಿ ಕಾಂಪ್ರಮೈಸ್ ಆಗ್ತೀರಾ? ಅದ್ರಲ್ಲಿ ಆಗಲ್ಲ. ಸ್ವಾಭಿಮಾನ ಆರೋಗ್ಯ ಕೆಟ್ಟೋಗುತ್ತೆ. ನೀವು ತಮಾಷೆ ಮಾಡ್ತೀರಾ ನೀವು. ಬೇಕಾದ್ರೆ ಸೊಸೈಟಿ ಅಕ್ಕಿಯನ್ನು ತಿಂದ್ಬಿಡ್ತೀವಿ, ಬೀಟ್ ರೈಸ್ ತಿಂತಿದ್ದವನು ಸೊಸೈಟಿ ಅಕ್ಕಿಯನ್ನು ಬೇಕಾದ್ರೆ ತಿಂದ್ಬಿಡ್ತಾನೆ. ಬಟ್ ಬ್ರ್ಯಾಂಡು ಐ ಬ್ರ್ಯಾಂಡ್ ಹೊಡಿತಿದ್ದನು ಸಡನ್ಲಿ ಲೋಕಲ್ ಬ್ರ್ಯಾಂಡಿಗೆ ಬರಲ್ಲ. ಅವನು ಬ್ರ್ಯಾಂಡಿಗೆ ಬೇಕಾದರೆ ಉಡ್ದಾರ ಮಾರ್ಕೊಂಡು ಬೇಕಾದ್ರೆ ಕುಡಿತಾನೆ. ಅಲ್ಲ, ಅದು ಬೆಳ್ಳಿದಾದ್ರೆ ಓಕೆ, ಬೆಳ್ಳಿದಲ್ದ ಹೋದ್ರೆ ಅಯ್ಯೋ ಮಾಮೂಲಿ ದಾರ ಎಲ್ಲರೂ ಮಾರ್ಕತ್ತಂತಾಗೆ. ಓಕೆ ಸರ್, ಈಗ ಇದರಲ್ಲಿ ಯಾವ ಥರ ರನ್ಸಕ್ಕೆ ಹೊರಟಿದ್ರ ಸಿನಿಮಾದಲ್ಲಿ? ಸರ್ ಈಗ ರನ್ಸೋದು ಅಂದರೆ ನಾವು ಮಾಮೂಲಿ ಕಾಮಿಡಿ ಮಾಡೋದೆಲ್ಲ ನೋಡೇ ಇರ್ತೀರಿ. ಸೊ ಇದರಲ್ಲಿ ಏನು ಅಂತಂದರೆ ಕುಡ್ಕೊಂಡು ಪಾತ್ರ ಮಾಡಿರೋದು ನೋಡಿರ್ತಾರೆ ವಿಭಿನ್ನವಾಗಿ. 15 ನಿಮಿಷ ಸ್ಕಿಟ್ ನೋಡೋದು ಬೇರೆ, ಒಂದು 2 ಅವರ್ ಸಿನಿಮಾ ಇದೆಯಲ್ಲ ಅಲ್ಲಿ ನಾವು ಜನನ್ನ ಹಿಡಿದು ಕೂರಿಸ್ಬೇಕು ಅಂದರೆ ನಾವು ಸಾಹಸ ಮಾಡಲೇಬೇಕು. ಸೊ ಅದನ್ನ ಪೂರ ಕುಡ್ಕೊಂಡೇ ಮಾಡೋಕ್ಕಾಗಲ್ಲ. ನಾವು ಕುಡಿದೇ ಒಂದು ಜೀವನದೊಳಗೂ ಇಳಿದು ನಾವು ನಮ್ಮ ಮನೆ ಜೀವನ, ಮನೇಲಿ ಕಷ್ಟಗಳು ಅವೆಲ್ಲ ತೋರಿಸ್ಕೊಂಡು ಜನನ ನಾವು ಕೂರಿಸ್ಬೇಕು. ಸೊ ನನ್ನ ಮಕ್ಕಳು ಅಂದರೆ ಕುಡ್ಕೊಂಡೇ ಇರ್ತಾರೆ ಅಂತಲ್ಲ, ಕುಡುಕರಲ್ಲೂ ಒಳ್ಳೆಯವರು ಇದ್ದಾರೆ. ಅದು ಟ್ಯಾಗ್ ಲೈನ್ ನೋಡಿ, ತುಂಬ ಒಳ್ಳೆಯವರು ಅಂತ ಇರೋದು. ಕುಡ್ದವರು ನೋಡಿ, ನೀವು ಬಂದು ಅವಾಜ್ ಹಾಕ್ಬಿಡ್ತೀರಲ್ವಾ, ಸಾರಿ ಸರ್ ಅಂದ್ಬಿಟ್ಟು ಹೋಯ್ತೀವಿ. ಅಲ್ಲಿ ಹೋಗಿ 2 ಪೆಗ್ ಹೊಡೆದ್ಮೇಲೆ ನಿಮ್ಮ ನುಡಿಕ ಬರ್ತೀವಿ. ಹೊಡೆಯೋಕೆ ಯಾಕೆಂದ್ರೆ ಎಣ್ಣೆ ಹೊಡೆದಿರ್ತೀವಲ್ಲ ಅಲ್ವಾ, ಅವಾಜ್ ಆಗ್ತಾಗ ಸಾರಿ ಸರ್ ಅಂದ್ಬಿಟ್ಟು ಹೋಯ್ತೀವಿ. ಅಲ್ಲಿ 2 ಪೆಗ್ ಬಿದ್ಮೇಲೆ ಮಗ ಯಾರು ಅವಾಜ್ ಆಗ್ತಾನೆ ಅವ್ನು ಎಲ್ಲಿದ ನಡೆಯೋ ಅಂತೀವಿ. ಅಂದರೆ ಅದು ನಾವು ಮಾಡೋವಂಥದ್ದಲ್ಲ, ಆ ಎಣ್ಣೆ ಹಂಗೆ ಆಡಿಸ್ತಾ ಇರೋದು. ಸೊ ಅದು ಕೆಟ್ಟದ್ದು. ನಾವು ಒಳ್ಳೆಯವರು. ಮತ್ತೆ ಈಗ ಈ ಸಿನಿಮಾದಲ್ಲಿ ಸರ್ ಎಲ್ಲರನ್ನೂ ಒಳ್ಳೆ ದಾರಿಗೆ ತರ್ತೀರಾ ಅಥವಾ ಎಲ್ಲರನ್ನೂ ಅವ್ರವ್ರ ಇಷ್ಟ ಸರ್? ನೋಡಿ, ಈಗ ನಾಗರಭಾವಿಗೆ 3 ಸರ್ಕಲ್ ಇರ್ತದೆ. ಇದು ಒಳ್ಳೆ ಸರ್ಕಲ್ಲು, ಇದೊಂದು ಅರ್ಧಂಬರ್ಧ ಒಳ್ಳೆ ಸರ್ಕಲ್ಲು, ಇದು ಪೂರ ಕೆಟ್ಟ ಸರ್ಕಲ್ಲು. ಸೊ ಹಿಂಗೋಗೋರ್ನ ಹೋಗಿ ಅಂತೀವಿ, ಹಿಂಗೋಗೋರ್ನ ಹೋಗಿ ಅಂತೀವಿ, ಹಿಂಗೋರ್ನ ಹೋಗಂತೀವಿ. ನಿಂತ್ಕೋಬೋದು. ಅದೇ ಹೇಳ್ದಲ್ಲ, ಊರಲ್ಲಿ ಕುಡಿದೇ ಇರ್ತಾನೆ, ಬೇಗ ಸತ್ತೋಯ್ತಾನೆ ಅಂತಲ್ಲ, ಅವನೇ ಸರ್ಕಲಲ್ಲಿ ನಿಂತಿರೋದು, ಅವನೇ ಬೇಗ ಸತ್ತೋಗೋದು. ಯಾವುದೋ ಒಂದು ದಾರಿ ಹಿಡ್ಕೊಂಡು ಹೋಯ್ತಾ ಇರಬೇಕು ಜೀವನದಲ್ಲಿ, ನಿಂತ್ಕೋಬಾರ್ದು. ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಈಗಿನ ಸಿನಿಮಾಗಳ ಬಗ್ಗೆ ಏನು ಹೇಳ್ತೀರಾ? ಈಗ ಒಳ್ಳೊಳ್ಳೆ ಸಿನಿಮಾಗಳು ಈಗ ನಾವು ಆ್ಯಕ್ಚುಲಿ ನಮಗೆ ಪುಟ್ಟದಾಗ ಕಾಣಿಸ್ಕೊಳ್ಳೋದಾಗಲಿ, ನಾನು ಡೆವಿಲಲ್ಲಿ ಒಂದು ಸಾಂಗಲ್ಲಿ ದರ್ಶನ್ ಸರ್ ಬ್ಯಾಕ್ಗ್ರೌಂಡಲ್ಲಿ ಉಕ್ ಸ್ಟೆಪ್ಸು ಈಗ ಒಂದು ಯಾವುದು ಕೃಷ್ಣ ಕೃಷ್ಣ ಅನ್ನೋ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದೀವಿ. ಸೊ ಅದೇ ಒಂದು ಖುಷಿ ಆಗುತ್ತೆ ನಮಗೆ. ಏನೋ ಒಂದು ದೊಡ್ಡದೇ ಆಗಬೇಕು ಅಂತೇನಿಲ್ಲ, ಚಿಕ್ಕದಾದರೂ ಸರಿಯೇ ಅದನ್ನು ಚೊಕ್ಕವಾಗಿ ಮಾಡಬೇಕು ಅನ್ನೋದು ನಮ್ಮ ಎಂಟರ್ ಗಿಚ್ಚಿಗಿಲಿ ಟೀಮ್ ಹುಡುಗರಿಗೆ ಅದೊಂದು ಚಿಕ್ಕದಾಗಲಿ ದೊಡ್ಡದಾಗಲಿ ನಾವು ಕಾಣಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಅನುಭವಿಸ್ತೀವಿ ನಾವು. ಸೊ ಈಗೆಲ್ಲ ಬರ್ತಾರೋ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಸಿನಿಮಾಗಳೇ ಬರ್ತಾಯಿದೆ. ಹೊಸಬ್ರು ಮಾಡೋದೇ ಇರಲಿ, ಒಂದು ಸ್ಟಾರ್ಗಳು ಮಾಡೋದಿರಲಿ. ಈಗ ಹೊಸಬ್ರು ಮಾಡಿರೋದು ಈಗ ನಾನು GST ರಿಲೀಸ್ ಆಯ್ತು ನಂದು, ಸೃಜನ್ ಸರ್ ನಿರ್ದೇಶನದ್ದು GST ಒಳ್ಳೆ ಪ್ರತಿಕ್ರಿಯೆನೂ ಸಿಕ್ತು. ಸೊ ನಾವು ಕೇಳೋದು ಬಂದು ಥಿಯೇಟ್ರಲ್ಲಿ ನೀವುಗಳು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಾವು ಸಿನಿಮಾಗಳು ಮಾಡ್ಕೊಂಡು ನಮ್ಗೆ ನಾವೇ ನೋಡ್ಕೊಳಕ್ಕಾಗಲ್ಲ. ಸೊ ಜನಗಳು ಪ್ರೀತಿಪಟ್ಟು ಬರಬೇಕು. ಒಂದು ಕಂಟೆಂಟ್ ಮಾಡೋರು ಅಂದಾಗ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅನ್ನೋದು ಇವತ್ತು ನಿಮಗೆ ಗೊತ್ತಾಯಿದೆ. ಇಷ್ಟು ಜನ ಇಲ್ಲಿ ಸೇರಿ ಒಂದು ಮುಹೂರ್ತ ಮಾಡಿ, ಅದರಿಂದ ಒಂದು ಶೂಟಿಂಗ್ ಜರ್ನಿ ಒಂದು 30-40 ದಿನ ಮಾಡಿ, ಅದನ್ನು ಹೋಗಿ DA ಮಾಡಿಸಿ, ಎನಿವನ್ ಮಾಡಿಸಿ ಎಲ್ಲ ಬಂದು ಜನಕ್ಕೆ ತಲುಪಿಸಿದಾಗ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಸೊ ಇಷ್ಟು ಕಷ್ಟಪಟ್ಟರು ಎಷ್ಟು ನೋವಾಗುತ್ತೆ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ವಿ. ಸೊ ನಾನು ಅದಕ್ಕೆ ಕೇಳ್ಕೊಳ್ಳೋದು, ಈಗಿನ ಸಿನಿಮಾ ಯಾರೇ ಒಂದು ಹೊಸೊಬ್ರು ಮಾಡಲಿ, ಒಂದು ಹಳೊಬ್ರು ಮಾಡಲಿ, ಅದು ಹೊಸದು ಹಳೇದು ಅಂತ ನೋಡೋಕೆ ಹೋಗ್ಬಾರ್ದು. ಅದನ್ನು ಸಿನಿಮಾ ಥರ ನೋಡೋಣ, ಸಿನಿಮಾ ಥರ ನೋಡಿ ನಾವು ಎಂಜಾಯ್ ಮಾಡೋಣ. ಥಿಯೇಟರ್ ಬನ್ನಿ, ಸಿನಿಮಾ ನೋಡಿ. ಡೆವಿಲ್ ಸಿನಿಮಾ ಬಗ್ಗೆ ನೀವು ಸಣ್ಣದಾಗಿ ಕಾಣಿಸ್ಕೊಂಡ್ರು ಅಲ್ಲಿ ಅನುಭವ ತುಂಬಾನೇ ಇರುತ್ತೆ. ಪ್ರೆಸೆನ್ಸ್ ಕಡಿಮೆ ಇರ್ಬೋದು, ಬಟ್ ಅನುಭವ ಜಾಸ್ತಿ ಇರುತ್ತೆ. ಅನುಭವ ಜಾಸ್ತಿ. ಸರ್ ಹೇಗಿತ್ತು ಶೂಟಿಂಗ್ ಸ್ಪಾಟ್? ತುಂಬ ಖುಷಿ ಆಯಿತು. ಯಾಕೆಂದರೆ ದರ್ಶನ್ ಸರ್ನ ಇಷ್ಟು ಹತ್ರದಲ್ಲಿ ನೋಡೋದೇ ಒಂದು ಭಾಗ್ಯ ಅಂತಾರೆ. ಇಲ್ಲ ನೋಡಿರಲ್ಲ, ಫಸ್ಟ್ ಟೈಮು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಆ ಸೈಡಲ್ಲಿ ಕೂತಿದ್ದೋ, ನಾನು ಜಗಪ್ಪ ರಾಘು ಎಲ್ಲ. ಸೊ ಸರ್ರೇ ಗುರ್ತಿಡ್ದು ಕರೆದ್ರು, ಅವ್ರು ಕಲಾವಿದ್ರು, ಕರಿ ಚೇರ್ ಕೊಡೋರ್ಗೆ ಕೂತ್ಕೊಡ್ರು, ನೀವು ಯಾಕಲ್ಲಿ ಕೂತಿದ್ದೀರಾ ಅಂದರು. ಬಟ್ ಅದಾಗ ಎಷ್ಟು ಸಂತೋಷ ಎಷ್ಟಾಗುತ್ತೆ ಹೇಳಿ. ಅವರು ಆಮೇಲೆ ಟ್ಯಾಲೆಂಟ್ ಇದ್ದದನ್ನ ಗುರುತಿಸೋದಕ್ಕಿಂತ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಗುರುತಿಸಿ ಮಾತಾಡಿದ್ರಲ್ಲ. ಸೊ ಅವರು ಆಮೇಲೆ ಇನ್ನೊಂದು ನಮ್ಮ ಸ್ಕಿಟ್ಗಳನ್ನ ಗಿಚ್ಚಿಗಿಲಿ ಸ್ಕಿಟ್ಗಳು ನೋಡ್ತೀವಿ, ಚೆನ್ನಾಗಿ ಮಾಡ್ತೀರಾ ನೀವು ಅಂತ ಹೇಳಿದ್ರು. ಸಕ್ಕತ್ತು ಒಂಥರ ಮೈ ಜುಮ್ ಅಂತದೆ. ಸ್ಕಿಟ್ಗಳು ನೋಡ್ತೀವಿ ಕಣ. ಮೊನ್ನೆ ಮಾಡಿದ್ದು ನೀನು ನನ್ನ ಮಗ ಉಲ್ಲಾಳ ಅನ್ನೋದು ಒಂದು ಸ್ಕಿಟ್ ಮಾಡಿದೆ, ಹಿಂಗೆ ಕೈ ಹಿಡ್ಕೊಂಡು ಅದನ್ನು ಅದು ನೋಡಿದೆ ಚೆನ್ನಾಗಿತ್ತು ಅಂತಂದರು. ಸೂಪರ್ ಅನ್ನಿಸ್ತು. ಬಟ್ ಅವ್ರಿಗೆ ಪ್ರತಿ ಸಲ ಅವರು ಎಂಟ್ರಿ ಕೊಟ್ಟಾಗೆಲ್ಲ ಸ್ಮೈಲ್ ಮಾಡಿ ಕೂತ್ಕೊತಿದ್ರು.
ಸೊ ಇನ್ನೊಂದು ವಿಚಾರ, ಈಗ ಸ್ಮೋಕ್ ಮಾಡ್ತಾರೆ, ಬಟ್ ನಮ್ಮ ಎದುರುಗಡೆ ಎಲ್ಲಿ ಮಾಡಿದ್ರೆ ಎಲ್ಲಿ ಅವ್ರು ಏನಾರು ಅನ್ಕೋತಾರೆ ಅಂತ ಬ್ಯಾಗ್ಸ್ ಹಿಂಗಿಡ್ಕೊಂಡು ಮಾತಾಡಿಸಿ ಒಂದು ಅಪ್ಪುಗೆ ಕೊಟ್ಟು ಕಳಿಸಿದ್ದುಂಟು. ಸೊ ಈಗ ಡೆವಿಲ್ ರಿಲೀಸ್ ಆಗಿದೆ, ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಎಲ್ಲ ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ಡೆವಿಲ್ಲು ಮತ್ತು ಈಗ ಹೊಸಬ್ರದೇ ಆಗಲಿ ಯಾವುದೇ ಆಗಲಿ ಎಲ್ಲ ನೆಕ್ಸ್ಟ್ ಮಾರ್ಕು ಅಂದರೆ ಹೇಳ್ತಾ ಇರೋದು ಕನ್ನಡ ಸಿನಿಮಾಗಳನ್ನ ನಾವು ಕನ್ನಡದವ್ರು ಉಳಿಸ್ಬೇಕು, ಬೆಳೆಸ್ಬೇಕು ಅಷ್ಟೇ. ಓಕೆ ಸರ್. ಅಲ್ಲಿ ನೀವು ನೋಡ್ದಂಗೆ ಆ್ಯಕ್ಚುಲಿ ಅವ್ರಿಗೆ ಬೆನ್ನು ಇರ್ತಾ ಇತ್ತು, ಸೊ ಅದನ್ನ ನೋಡಿದ್ರೆ ಇತ್ತು ಅಣ್ಣಂಗೆ ಇತ್ತು ಬೆನ್ನು ಅಂದ್ರೆ ಬಂದು ಪಾಪ ಅವ್ರು ಮಾಡಿ ಬಂದು ಹಿಂಗೆ ಅಂದ್ಬಿಟ್ಟೆ. ನೀವು ಡ್ಯಾನ್ಸಿನಲ್ಲಿ ನಾನು ಡ್ಯಾನ್ಸಲ್ಲಿ ಇದ್ದೆ, ಬ್ಯಾಕ್ ಸೈಡಲ್ಲಿ ಕೂತಿದ್ನಲ್ಲ, ಅವಾಗ ನೋಡ್ದೆ ಅವ್ರ ಪಾಪ ಬಂದು ಚೇರಲ್ಲಿ ಕೂರ್ಬೇಕಾದ್ರೂ ಬೆನ್ನು ಹಿಂಗೆ ಅಂದ್ಬಿಟ್ಟೆ ಕೂರ್ತಿದ್ದವರು. ಅದು ನಮ್ಗೆ ಅವಾಗ ಏನು ಅಂದ್ರೆ ಅವ್ರು ನೋಡೋ ಖುಷಿಗೆ ಅದೇನೊಂದು ಗೊತ್ತಿಲ್ಲ ಬೆನ್ನು. ಅದಾದಮೇಲೆ ಈಗ ಬೆನ್ನು ಅದೆಲ್ಲ ಹೇಳಿದ್ರಲ್ಲ, ಓ ಅಲ್ವಾ ನಿಜ ಅಲ್ವಾ, ಅವ್ರು ಬಂದು ಒಂದು ಚೇರ್ ಡೈರೆಕ್ಟ್ರ್ ಪಕ್ಕ ಒಂದು ಚೇರ್ ಇರೋದು, ಅಲ್ಲಿ ಕೂರ್ಬೇಕಾದ್ರೂ ಹಿಂಗೆ ಕೈ ಬೆನ್ನು ಬೆಳ್ಳಿಂಗೆ ಇಟ್ಕೊಂಡೆ ಹಿಂಗೆ ತಿರುಗಿ ನೋಡ್ಬಿಟ್ಟು ಅಂತ ಹಿಂಗೆ ಅಂದ್ಬಿಟ್ಟೆ ಕೂರ್ತಿದ್ರು ಯಾವಾಗಲೂ ಪಾಪ. ಬಟ್ ಅಷ್ಟು ನೋವು, ಯಾಕಂದ್ರೆ ಒಂದು ಕೆಲಸ ಅಂತ ಒಪ್ಕೊಂಡ್ಮೇಲೆ ಅವ್ರಿಗೆ ಎಷ್ಟೇ ನೋವು ಡೆಡಿಕೇಶನ್ ಸರ್, ಡೆಡಿಕೇಶನ್ ಒಬ್ರು ಅದು ಸರ್ಗೆ ಅಂತಲ್ಲ, ಒಬ್ರು ಕಲಾವಿದಂಗೆ ಬೇಕಾಗಿರೋದು ಡೆಡಿಕೇಶನ್ನು. ಯಾಕೆಂದರೆ ನಮ್ಮನ್ನು ನಂಬಿ